ಹಾಯ್, ವೆಲ್ಕಮ್ ಬ್ಯಾಕ್ ಟು ರುಚಿ ಕುಕಿಂಗ್ ರೆಸಿಪೀಸ್. ಇವತ್ತೊಂದು ರೊಟ್ಟಿ ಜೊತೆಗೆ ಮಾಡುವಂಥ ಒಂದು ಪಲ್ಯನ ತೋರಿಸ್ತಾ ಇದ್ದೀನಿ. ಇದನ್ನು ಗಣ್ಣ ಅವರೆಕಾಯಿ ಅಂತ ಕರೀತಾರೆ, ಇಲ್ಲ ಕೆಲವು ಕಡೆ ಚಳ್ಳಿರೆಕಾಯಿ ಅಂತ ಕರೀತಾರೆ. ಇದನ್ನು ನಾನು 2 ಸತಿ ತೊಳೆದು ಒಂದು ಸ್ವಲ್ಪ ಬೇಯೋಕ್ಕೆ ಆಗೋಷ್ಟು ನೀರನ್ನು ಹಾಕಿ ಮತ್ತು ಇಲ್ಲೇ ಸ್ವಲ್ಪ ಉಪ್ಪನ್ನು ಹಾಕ್ತಾಯಿದ್ದೀನಿ. ಪಲ್ಯ ಮಾಡುವಾಗ ನೋಡಿ ಉಪ್ಪನ್ನು ಹಾಕ್ಕೊಳ್ಳೋಣ. ಸೊ ಇದನ್ನು 1-2 ಕುದಿ ಬಂದು ಸ್ವಲ್ಪ ಬೇಯಬೇಕು. ಆಮೇಲೆ ಒಗ್ಗರಣೆ ಮಾಡಿದ್ರೆ ಪಲ್ಯ ರೆಡಿ. ಸೊ ಈಗ ಬೇಯಕ್ಕೆ ಇಡ್ತಾ ಇದ್ದೀನಿ. ಈಗ ಒಂದು ಕುಕ್ಕರ್ಗೆ ನಾನು ಎಣ್ಣೆ ಇಟ್ಟಿದ್ದೀನಿ. 2 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿದ್ದೀನಿ. ಈಗ ಅದು ಕಾದಿದೆ. ಕಾದ ನಂತರ ಸಾಸಿವೆ, ಜೀರಿಗೆ, ನಂತರ ಸಣ್ಣದಾಗಿ ಹೆಚ್ಚಿದಂಥ ಒಂದು ಈರುಳ್ಳಿಯನ್ನು ಹಾಕ್ತಾಯಿದ್ದೀನಿ. ಕರಿಬೇವಿನ ಸೊಪ್ಪು, ಮೆಣಸಿನ್ಕಾಯಿ, ಒಂದು 2 ಟೊಮೊಟೊ ಹಾಕ್ತಾಯಿದ್ದೀನಿ. ಹುಣಸೆ ಹಣ್ಣಿನ ರಸ ಹಾಕ್ತಾಯಿದ್ದೀನಿ. ಬೇಯಿಸುವಾಗ ಸ್ವಲ್ಪ ಉಪ್ಪು ಹಾಕಿದ್ವಿ, ಅದಕ್ಕೆ ನೋಡ್ಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋತಾ ಇದ್ದೀನಿ. ಆಮೇಲೆ ಒಂದು ಚಿಟಿಕೆ ಅರಿಶಿನ ಪುಡಿ, 1 ಸ್ಪೂನ್ನಷ್ಟು ಆರ್ಗ್ಯಾನಿಕ್ ಬೆಲ್ಲ ಹಾಕ್ತೀನಿ. ಒಂದು ಅರ್ಧ ಟೀ ಸ್ಪೂನ್ನಷ್ಟು ಗರಂ ಮಸಾಲ ಹಾಕ್ಕೊಳ್ಳಿ. ನಂತರ ಯಾವುದಾದ್ರೂ ನಿಮ್ಮ ಮನೆಯಲ್ಲಿರೋಂಥ ಸಾಂಬಾರು ಪೌಡ್ರು ಟೇಸ್ಟ್ ಎನ್ಹ್ಯಾನ್ಸ್ ಮಾಡೋಕ್ಕೆ ಎಲ್ಲ ಒಂದು ಅರ್ಧ ಸ್ಪೂನ್ ಹಾಕ್ಕೊಂಡ್ರೆ ಸಾಕು. ಒಗ್ಗರಣೆ ಎಲ್ಲ ಬೆಂದಿದೆ. ಈಗ ಬೆಂದಿರೋಂಥ ಗಣ್ಣವರೆಕಾಯಿನ ನಾನು ಅದಕ್ಕೆ ಹಾಕ್ತಾಯಿದ್ದೀನಿ. ಬೇಯಿಸಿದಂಥ ಕಾಯಿನ ನಾನು ಇದರಿಂದ ತೆಗೆದು ಹಾಕ್ತಾಯಿದ್ದೀನಿ. ನೀರೇನು ಹಾಕೋದು ಬೇಡ. ಎಲ್ಲ ಒಗ್ಗರಣೆಯಲ್ಲಿ ಬೆಂದ ನಂತರ ಇದು ಬೆಂದಿರುತ್ತೆ. ಸೊ ನೋಡಿಕೊಂಡು ನೀವೇನಾದರೂ ಈ ಸಮಯದಲ್ಲಿ ಕಮ್ಮಿ ಅನಿಸಿದ್ರೆ ಹಾಕ್ಬೋದು. ಉಪ್ಪು, ಹುಳಿ, ಬೆಲ್ಲ ಎಲ್ಲನೂ ಕರೆಕ್ಟಾಗಿ ಬಿದ್ದಿರೋದ್ರಿಂದ ಪಲ್ಯ ತುಂಬ ರುಚಿಕರವಾಗಿರುತ್ತೆ. ಈ ಥರ ನೀವು ಸಿಂಪಲಾಗಿ ಒಂದು ಪಲ್ಯನ ಮಾಡಿಕೊಂಡು ರೊಟ್ಟಿ, ಚಪಾತಿ ಜೊತೆ ಎಲ್ಲ ಸವಿಬೋದು. ಈ ರೆಸಿಪಿ ಇಷ್ಟ ಆದಲ್ಲಿ ನೀವು ಇದನ್ನು ಪಲ್ಯನ ಮಾಡಿ ಟೇಸ್ಟ್ ಹೇಗಿತ್ತು ಅಂತ ಹೇಳಿ. ಇದಕ್ಕೆ ಇನ್ನು 2 ಐಟಮ್ಸ್ನ ಹಾಕಬೇಕು. ಯಾವುದು ಅಂದರೆ ಪುಡೆ ಹಾಕ್ರಿ ಮತ್ತು ಒಂಚೂರು ಕಡಲೆ ಹಿಟ್ಟು ಹಾಕ್ರಿ. ಸೊ ರಸ ಬೇಕು ಅಂತ ನೋಡಿ ಫ್ರೆಂಡ್ಸ್. ಈಗ ಈ ಥರ ಇದೆ. ನಿಮಗೆ ಸ್ವಲ್ಪ ನೀರಿನ ಅಂಶ ಬೇಕು ಅಂದರೆ ಒಂಚೂರು ನೀರನ್ನು, ಬೆಂದಿರೋ ನೀರನ್ನಾರು ಹಾಕ್ಕೊಳ್ಳಿ, ಇಲ್ಲಾಂದರೆ ಬೇರೆ ಸಪ್ರೇಟಾಗಿರೋ ನೀರಾದರೂ ಹಾಕಿ. ನಾನು ಬೆಂದಿರೋದನ್ನೇ ಹಾಕ್ತಾಯಿದ್ದೀನಿ ಸ್ವಲ್ಪ. ಸೊ ಈ ಥರ ಇರುತ್ತೆ. ನಿಮಗೆ ಪಲ್ಯ ರಸ ಸ್ವಲ್ಪ ತಿಕ್ಕಾಗಬೇಕು ಅಂದರೆ ತಿಕ್ ಕನ್ಸಿಸ್ಟೆನ್ಸಿ ಬೇಕು ಅಂದರೆ ಆಗ ಒಂಚೂರು ಕಡಲೆ ಹಿಟ್ಟನ್ನು ಉದುರಿಸ್ಕೊಳ್ಳಿ. ಮತ್ತು ಕುರುಶಣೆ ಪುಡಿ ಅಥವಾ ಹುಚ್ಚೆಳ್ಳಿನ ಪುಡಿ ಅಂತೀರಲ್ಲ, ಅದನ್ನು ಕೂಡ ಹಾಕ್ಕೋಬೋದು. ಆವಾಗಿನ ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ. ಇದು ಕುದ್ರೆ ಪಲ್ಯ ರೆಡಿ ಆಗೋಯ್ತು. ಈ ರೆಸಿಪಿನ ನೀವು ಮಾಡಿ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಇನ್ನೊಂದು ವಿಡಿಯೋ ಜೊತೆಗೆ ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. Thanks for watching.